ಪ್ರತಿಯೊಬ್ಬರ ಮಹಿಳೆಯ ಹಿಂದೆ ಪುರುಷರ ಸಹಕಾರ ಇದ್ದು ಅದಕ್ಕೆ ಸೂಕ್ತ ಉದಾಹರಣೆ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾ ಫುಲೆ ಎಂದು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ರಾಜ್ಯಾಧ್ಯಕ್ಷ ಲತಾ ಮುಳ್ಳೂರ್ ಅವರು ತಿಳಿಸಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಕಾಗವಾಡ ಘಟಕದ ನೂತನ ಶಿಕ್ಷಕಿಯರ ಸಂಘ ಹಾಗೂ ಪದಗ್ರಹಣ ಕಾರ್ಯಕ್ರಮದ ಅತಿಥಿಯಾಗಿ ಮಾತನಾಡಿದ ಅವರು, ಮಹಿಳೆಯರ ಸಮಸ್ಯೆಗಳನ್ನ ಎದುರಿಸಿದ್ರೆ ಆವಾಗ ನಾವು ಒಳ್ಳೆಯ ಮೂರ್ತಿಯಾಗಿ ರಚನೆ ಆಗುತ್ತೇವೆ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಐನಾಪುರ ಗುರುದೇವಾಶ್ರಮ ಪರಮಪೂಜ್ಯ ಬಸವೇಶ್ವರ ಸ್ವಾಮೀಜಿಯವರು ಮಾತನಾಡಿ, ಚಿಕ್ಕ ವಯಸ್ಸಿನಲ್ಲಿ ಜ್ಯೋತಿಬಾ ಅವರನ್ನ ವಿವಾಹವಾಗಿ ಮನೆಯಲ್ಲಿ ಕುಳಿತುಕೊಳ್ಳದೆ ಅಬಲೆಯರಿಗೆ ಶಿಕ್ಷಣ ನೀಡುವುದರ ಮಹಿಳೆಯರಿಗೆ ಗುರುಮಾತೆಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದ ಕಾಗವಾಡ ತಾಲೂಕಿನ ಅಧ್ಯಕ್ಷರಾದ ಶೋಭಾ ಬಾಳಪ್ಪಗೋಳ್, ನಮ್ಮ ದೇಶದ ಹೆಣ್ಮಕ್ಕಳನ್ನ ಹೃದಯದಿಂದ ಪೂಜಿಸಿ ಗೌರವಿಸಲಾಗುತ್ತಿದೆ, ಅದಕ್ಕೆ ಕಾರಣ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿದರು. ಇನ್ನು ಶಾಸಕ ರಾಜು ಕಾಗೆ ಮಗಳಾದ ಕೃತಿಕಾ ಕಾಗೆ ಅವರ ಸ್ಮರಣಾರ್ಥವಾಗಿ 10 ಶಾಲೆಗಳಿಗೆ ಅತ್ಯುತ್ತಮ ಪ್ರಶಸ್ತಿಗಳನ್ನ ನೀಡಿದ್ದೇವೆ. ಕಾರ್ಯಕ್ರಮದಲ್ಲಿ ಗಾಯತ್ರಿ ಮಾಳ್ಗೆ, ಸುರೇಖಾ ಗಡೆನವರ್, ಪೂರ್ಣಿಮಾ ಮತ್ತು ಎಸ್ ಬಾವಿ, ಮಾರುಕಟ್ಟೆ ಸಂಕಪ್ಪಗೋಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ಭಾರತದ ಸದ್ಪ್ರಜೆಯಾಗಿ ಕರ್ನಾಟಕ ಸರ್ಕಾರದ ಸೇವಕರಾಗಿ ಮುಂದಿನ ಪ್ರಜೆಗಳಾದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಗೆ ಚ್ಯುತಿ ಬಾರದಂತೆ ಕಾಯಕ ಮಾಡಲು ಬದ್ಧರಾಗಿರುತ್ತೇನೆ. ಅಂತೆಯೇ ರಾಜ್ಯದ ಸಮಸ್ತ ಮಹಿಳಾ ಶಿಕ್ಷಕಿಯರ ಸ್ವಾಭಿಮಾನದ ಸಂಘಟನೆಯಾದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಹೆಮ್ಮೆಯ ಗೌರವ ಪದಾಧಿಕಾರಿಯಾಗಿ ಸತ್ಯ ನ್ಯಾಯ ನೀತಿ ತತ್ವಗಳಡಿಯಲ್ಲಿ ಶಿಕ್ಷಕಿಯರ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ದುಡಿಯುತ್ತೇನೆ. ಸಂಘದ ನಿಯಮಗಳಿಗೆ ಬದ್ಧರಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಳ್ಳುತ್ತೇನೆ. ಸಂಘಟನೆಗೆ ಚ್ಯುತಿ ಬಾರದಂತೆ, ಧಕ್ಕೆ ಬಾರದಂತೆ ಶಾಂತಿ ಶಿಸ್ತು ಸೇವಾ ಮನೋಭಾವದಿಂದ ಹೆಸರಿನಲ್ಲಿ ಆತ್ಮಸಾಕ್ಷಿಯಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇನೆ. ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷರಿರುವುದು ಕೂಡ ಅದೇ ಅಷ್ಟೇ ಸತ್ಯ. ಅದಕ್ಕೆ ಸೂಕ್ತವಾದ ಉದಾಹರಣೆ ಅಂದ್ರೆ, ಮಾದರಿ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಹಾಗೂ ಜ್ಯೋತಿಬಾಯಿ ಫುಲೆ. ಅಂದ್ರೆ ಅದರಿಂದ ನಾವೇನೂ ಕಲಿಯೋಕೆ ಇವತ್ತು ಸಾಧ್ಯ ಇಲ್ಲ. ಒಂದು ಸುಂದರವಾದ ಮೂರ್ತಿ ಆಗ್ಬೇಕಂದ್ರ 1000 ಹುಳಿಪೆಟ್ಟುಗಳು ಬಿದ್ದಾಗಲೇ ಒಂದು ಸುಂದರವಾದ ಮೂರ್ತಿ ಆಗಕ್ಕೆ ಇವತ್ತು ಸಾಧ್ಯ ಇದೆ. ಆ ಸಮಸ್ಯೆಗಳನ್ನ ಬರಬೇಡ ಅಂತ ಹೇಳಿದ್ರೆ ನಾವು ಆಹ್ವಾನ ಮಾಡ್ಬೇಕ. ಬಾ ನೀನ ನಾನು ನೋಡ್ತೀನಿ ಅಂತ ಹೇಳ್ಬೇಕ. ಅವಾಗ ನಮ್ ಕಡೆ ಸಮಸ್ಯೆಗಳನ್ನ ಬರ್ಕೊಂಡು ಒಂದು ದಿಟ್ಟವಾದ ನಿರ್ಧಾರವನ್ನ ತಗೊಂಡು ಇವತ್ತು ಉದ್ಘಾಟನೆವರೆಗೆ ನಾವು ತಂದಿದೀವಿ ಅಂತ ಹೇಳಂದ್ರೆ ಅದು ನಮ್ಮ ಸಂಘದ ಶಕ್ತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟ. ಏನು ಬ್ರಿಟಿಷರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ದೌರ್ಜನ್ಯ ಆಗ್ತಾ ಇತ್ತಲ್ಲ, ಆ ದೌರ್ಜನ್ಯಗಳ ವಿರುದ್ಧ ಸಾವಿತ್ರಿಬಾಯಿ ಫುಲೆ ಅವರು ಯಾವ ರೀತಿ ಸಿಡಿಗೆದ್ದು ಆಗಿನ ಕಾಲದಲ್ಲಿ ಅನೇಕ ಪಾಠಶಾಲೆಗಳನ್ನ ತೆಗೆದು ಇವತ್ತು ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಪಾಪ ಅವಾಗ ಏನು ತಿಳಿಲ್ಲ, ಅಕಸ್ಮಾತ್ ಈಗ ಮಾಡಿದ್ರೆ ಅಂತ ಜೈಲಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನು ತಿಳಿಲಾರ್ದಂತ ಆ ತಾಯಿ ಮನೆಗೆ ಬಂದಳು. ಯಾರ ಮನೆಗೆ ಗೊತ್ತಲ್ಲ, ಬಂದಿದ್ದೇವೆ. ಎಷ್ಟು ಚಂದ ಜ್ಯೋತಿಬಾ ಫುಲೆ ಅವ್ರ ಮನೆಗೆ ಅವಾಗ ಬಂದು ಇಬ್ರು ಸಹಕಾರ ಎಷ್ಟು ಚಂದ ಇತ್ತಂದ್ರ ದೇಶವೇ ಇವತ್ತ ಕಣ್ಣೆತ್ತಿ ನೋಡುವಂಗ ಮಾಡಿದಾಯಿದೆ. ಯಾಕಂತಂದ್ರ ಬರೀ ಹೆಂಡತಿಯಾಗಿ ಬರಲಿಲ್ಲ, ಹೆಂಡತಿಯಾಗಿ ಬಂದು ಬೇರೆ ಇತ್ತು. ಅವಳಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟು ಅವಳು ಶ್ರೇಷ್ಠವಾದಂತಹ ಗುರುಮಾತೆ ಮಾಡಿದ್ರಲ್ಲ, ಅದಕ್ಕೆ ಬಹಳ ಮಹತ್ವದ ಐತೆ. ಅದಕ್ಕೆ ಆ ಗುರುಮಾತೆ ಕಲಿತ ಮನೆಯೊಳಗೆ ಕುಂದಿರಲಿಲ್ಲ,
ಕಲಿತು 4 ಮಂದಿಗೆ ಏನೇನ್ ಅಂದ್ರೆ ನಾ ಅದಕ್ಕೆ ಹೇಳ್ತೀನಿ, ನೀವೆಲ್ಲ ಕೂಡ್ರಲ್ಲ ಇದು ಪ್ರಜ್ಞಾವಂತರ ಸೇವೆ ಹೇಳ್ಕೊಂಡ್ರಲ್ಲಿ ಏನಿದೆ ಬ್ಯಾಗ ಮತ್ತೆ ಹೋಗ್ಬೇಕ್ರಿ. ಈ ಸಮಾಜದೊಳಗ ಮಂದಿ ಹಂಗಿರ್ತೈತೆ ಗೊತ್ತಿಲ್ಲ ನಿಮಗ. ಯಾಕ ಪ್ರಪ್ರಥಮವಾಗಿ ಒಬ್ಬ ಮಹಿಳೆ ಹೊರಗೆ ಬರ್ಬೇಕಾದ್ರೆ ಏನೇನ್ ಅನಿಸ್ಕೊಂಡು ಏನೇನು ಹೋಗಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೈತಲ್ಲ. ಯಾಕೆ ಅದರ ಪರಿಶ್ರಮಕ್ಕೆ ಹಾಕೊಂಡು ಬರ್ತಿದಂದ್ರ ಈ ಜನಕ್ಕೆ ಬೇಯಕ್ ಹೋಗ್ಲಿಲ್ಲ. ಯಾಕೆ ಬೇಯಕ್ ಹೋಗ್ಲಿಲ್ಲ? ಅವ್ರಿಗೆ ಸಿಗ್ತಾರೆ, ಅವರನ್ನು ನೀವು ಹ್ಯಾಕ್ ಸೆಕೆಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಸ್ವಾಮಿ ವಿವೇಕಾನಂದರು, ನಿಮ್ಮ ದೇಶದಲ್ಲಿ ರಾಣಿ ಒಬ್ಬಳೇ ಇದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮಹಾರಾಣಿಯರೇ, ಅವರಿಗೆ ನಾವು ಸೆಕೆಂಡ್ ಮಾಡೋದಿಲ್ಲ, ಕೈ ಎತ್ತಿ ನಮಸ್ಕಾರ ಮಾಡಿ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ ನಮ್ಮ ಹೆಣ್ಮಕ್ಳ ಸ್ಥಾನವನ್ನ ಅವತ್ತು ಎತ್ತಿದ್ದಾರೆ. ಸಾಕಷ್ಟು ಇತಿಹಾಸವನ್ನ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೆ ಉತ್ತಮ ಸ್ಥಾನಮಾನ ಇದೆ. ಕೆಲವೊಂದು ಸಮಸ್ಯೆಗಳಿಂದಾಗಿ ಹೆಣ್ಮಕ್ಳ ಸ್ಥಾನಮಾನಗಳು ಕಡಿಮೆ ಆಗ್ತಾ ಇರುತ್ತೆ. ಅವುಗಳನ್ನ ಆಗಬಾರ್ದು ಅಂತ ನಾವು ನೀವೆಲ್ಲರೂ ಕೂಡಿ ಒಟ್ಟಾಗಿ ಹೆಣ್ಮಕ್ಳಿಗೆ ಒಂದು ಉತ್ತಮ ಸ್ಥಾನಮಾನಗಳನ್ನ, ಅವರಿಗೆ ಗೌರವವನ್ನ ಒದಗಿಸುವಂತೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ಸಂಘದ ಉದ್ದೇಶವೂ ಕೂಡ ಮುಖ್ಯವಾಗಿ ಅದೇ ಇರತಕ್ಕಂಥ. ಧೈರ್ಯವಾಗಿ ಹೇಳಿ ಮಹಿಳೆಯರ ಕೈಗೆ ಪುಸ್ತಕವನ್ನು ಕೊಟ್ಟ ಮಹಿಳೆಯರ ಆಶಯದಲ್ಲಿ ನೆರಳಿನಲ್ಲಿ ಇಂದು ನಮ್ಮ ಸಂಘದ ಹೊಸ ಪದಾಧಿಕಾರಿಗಳ ಸೇವೆಯ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತಿದ್ದಾರೆ.